ಒಂದು ವರ್ಷಕ್ಕೆ ಒಬ್ಬ ಮಗನಿಗೆ ಜನ್ಮ ನೀಡಿದರೆ ಆಪ್ತ ಪುತ್ರರನ್ನು ಸುಂದರ ನಮ್ಮ ತಂದೆಯು ತಪಸ್ಸಿಗೆ ಕುಳಿತಿರಲಾಯಿತು. ಹತ್ತು ಸುಧರನ್ನ ಪ್ರಭಾವಶಾಲೆಯಾದ ರತ್ನವನ್ನು ಪಡೆಯುವನೆಂದು ಇನ್ನೊಬ್ಬ ಮಾತಿಗೆ ಹೇಳಿದನಲ್ಲ ಸುಂದರ. ವರಪ್ರಸಾದದಿಂದ ಉದ್ಭವಿಸಿದ ಬಳಿರ ಬ್ರಹ್ಮಕುಲೋತ್ಪನ್ನನಾದ ರಾಮದಾಸು ಸುಂದರಿ ಯಾರೆಂಬ ಸಂಸಾರವನ್ನು ಹರಿಗಿಣಿ ನೀನು ದಾರು ನಿನ್ನ ನಾಮಾಂಕಿತವನ್ನು ಬೇಡ ದೇವನಾರ ಅಭಿಲಾಷ ಸುಂದರಿ ಸುಂದರಿ ನಾಮಧಾರವನ್ನು ಕೇಳಿಸಿರುವಿಯ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳದೆ ಇಲ್ಲಿಂದ ಹೋಗುವುದಿಲ್ಲವೇ? ಎಷ್ಟು ಮಾತ್ರಕ್ಕೂ ಹೋಗುವುದಿಲ್ಲ. ನಾಗಪ್ಪ ಇವರು ರಾವಣನ ಪಾತ್ರ ಮಾಡಿದಂತವರಿಗೆ 2,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ನೀಡುತ್ತಾರೆ. ಅಣ್ಣಯ್ಯ ಸುಂದರಿ ನಾನು ಧಾರಂದರೆ ನೀನು ಧಾರ ಸುಂದರಿ. ಕುಶಧ್ವಜನ ಮಗಳು ನನ್ನ ಹೆಸರು ವೇದವತಿ ಎಂದು ಕರೆಯುವರು. ಹೌದೇನು ಸುಂದರಿ? ಅಣ್ಣಯ್ಯ ಸುಂದರಿ ಆಶ್ರಮದಲ್ಲೇ ಪೂಜೆಗಂತ ಪುಷ್ಪವನ್ನು ಕಿತ್ತಿಕೊಂಡು ಭಕ್ತಿಯಿಂದ ವಿಷ್ಣುವನ್ನು ಒಲಿಸಿಕೊಂಡು ಮುಕ್ತಿಗೆ ಪಾತ್ರರಾಗುವುದು. ಅಣ್ಣಯ್ಯ ತಕ್ಷಣವನ್ನ ಆಶ್ರಮವನ್ನು ಬಿಟ್ಟಿನಿಂದ ಹೊರಟೋಗು ಅಣ್ಣ ರಕ್ಕಸಿಕೊಳ್ಳಬೇಡ. ಕುಶಧ್ವಜನ ಕುಮಾರಿಯಾದ ವೇದಾವತಿ ಅಣ್ಣಯ್ಯ ನೀನಾಗಬೇಕು ಎನ್ನ ಬಾಳ ಬೆಳಕಿದ ಏನ್ ಮಾತನಾಡ್ತಿರುವೆ? ಸುಂದರ ನಾರದರು ಹೇಳಿದ ವಚನದಂತೆ ನಿನ್ನನ್ನು ಕೂಡಬೇಕೆಂದು ನಿನ್ನಲ್ಲಿ ಸುಖ ಸಂಸಾರ ಮಾಡಬೇಕೆಂದು ಎಷ್ಟು ದಿನ ಕಾದು ಬಂದಾದ ಎಲ್ಲ ಮನಸ್ಸಿಗೆ ನಿನ್ನ ಅಂದವನ್ನು ಕೊಟ್ಟು ಎಲ್ಲ ತೃಪ್ತಿಪಡಿಸು. ಅದು ಏಕೆಂದರೆ ನಿನ್ನ ಕರಗಳಿಗೆ ಕಟ್ಟಿರುವ ರುದ್ರಾಕ್ಷ, ನೆತ್ತಿಯಲ್ಲಿ ಧರಿಸಿರುವ ಕೇಸರಾಸ, ವೃಕ್ಷದ ಪುಷ್ಪಗಳನ್ನು ಕೀಳುತ್ತಾ ನಿಂತಿರುವ ನಿನ್ನ ಒಳಪಿನ ವೈಯಾರವನ್ನು ಕಂಡು ನಾನು ಕಾವ್ಯೋಪಯೋಗವನ್ನು ಆಳಲಾರೆ. ರೂಪಕಾರ್ಯ ನೀನಾಗಬೇಕು ಎನ್ನುವ ಹಾಸರ.
ಕೂಡಲೇ ಅವನ ಕಾಲುಗಳನ್ನಿಡಿದು ಗಬ್ಬನೆ ಬಿಸಾಡುವುದಕ್ಕೆ ಅಪ್ಪಳಿಸಿದನು. ನಿನ್ನ ಕೈಯಲ್ಲಿ ನಾವು ಕೂಡ ಎಲೆ ಮೂರ್ಖನ, ಎಲ್ಲೋ ಹೊರಬರೆ. ಎಲೆ ಹದಮಲೆ, ನಿನ್ನಂತವಳ ಪಾಡೇನು ಕಿನ್ನ ಮಾನಸಗಳಾಗದೆ ಸದಗರದಿಂದ ಬಂದು ಎಲ್ಲ ಮೇಲೆ ಮುಟ್ಟುತ್ತ ಶಾಣೆ ಮಾರನ ಮುಂಡೆಗಿನ ಹರಗಿನೆ ಏನೇ ಹಣಗಳ ಅದು ಯಾಕೆ ನೀನು ಮಾಡುವುದೇನು? ಎಲ್ಲೋ ರಾವಣ ಏನೇ ಮೂರ್ಖನ, ಹತ್ತಿರ ಬರಬೇಡ. ಹತ್ತಿರ ಬಂದರೆ ಮಾಡುವುದೇನು? ಕೆಟ್ಟು ಹೋಗುವೆ. ಕೆಟ್ಟು ಹೋದರ ಚಿಂತೆ ಇಲ್ಲ, ನಿನ್ನ ಬಿಡುವುದಿಲ್ಲ. ಓ ಮೂರ್ಖ, ಎಲೆ ಮೂರ್ಖನ, ನನ್ನ ಮನದಲ್ಲಿ ವಿಷ್ಣುವನ್ನೇ ಧ್ಯಾನಿಸುತ್ತದೆ. ನನ್ನ ಮನದಲ್ಲಿ ನೀನಿರುವ ಹೂ. ಹೇ ಮೂರ್ಖನೇ, ರಾವಣಾಸುರ ದೊರೆಯೇ ರೇಣುಕರಾಜ್ ಇರ್ಬೇಕು, ರೇಣುಕರಾಜ್ ನಡ್ಕೊಂಡ್ರು. ಎಲ್ಲೋ ಭ್ರಷ್ಟ. ಏನೇ ಮಕ್ಕಳ ಪರನಾರಿಯರನ್ನು ಸಹೋದರ ಎಂದು ಭಾವಿಸಬೇಕು. ಆರ್ತಿಯಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಹೊರಬರೆ. ಏನೇ ಹದಮಲ, ನನ್ನ ಮನದಲ್ಲಿ ವಿಷ್ಣು ಇರುವನು. ನನ್ನ ಮನದಲ್ಲಿ ನೀನಿರುವೆ. ಎಲ್ಲೋ ಹೊರಬರೆ. ಏನೇ ಹದಮಲ, ಎಲ್ಲೋ ದುರ್ಮಾರ್ಗನೇ. ಏನೇ ಧರ್ಮಾರ್ಥ, ಎಲ್ಲೋ ಮೂರ್ಖನಾದವನು. ಏನೇ ಮೂರ್ಖ, ಒಬ್ಬನೇ ಬಂದ ಆದಿಯನ್ನೇ. ಏನೇ ಪಾಪಿಷ್ಠ, ಏನೇ ಕಾಮರ್ಗ ಸಂಪದಂತೆ ಒಳೆಯುವ ಜಟಿಗಳ ವೇದಾವತಿಯಿಂದ ಸುಗಂಧನೆ. ನೀತಿ ಮಾತುಗಳನ್ನು ಹೇಳುವುದರಲ್ಲ, ನೀನು ಮಾತ್ರ ಶೌಚಾಲಯ ಪ್ರಾರ್ಥನೆಯನ್ನು ಮಾಡುವುದು. ನಿನ್ನ ರೂಪವನ್ನು ಕಂಡು ನನಗೆ ಮತ್ತೆ ತಪ್ಪು ಹೋಯಿತು. ನಿನ್ನ ನೇತ್ರದ ಪ್ರಕಾಶವನ್ನು ಎಲ್ಲ ನಾಯಕನಾಗಿ ಉಚ್ಚವಾಗಿದೆ. ಅಂದರೆ ನಿನ್ನನ್ನು ಬಿಗಿಯಾಗಿ ಹಾಕಿಕೊಳ್ಳಬೇಕೆಂದು ಸದಗರದಿಂದ ನಿನ್ನ ಹಾಗೆ ಬರಬೇಕಾದರೆ ನಡಿಯಲಾರದೆ ಜಾರಿ ಎಡವಿಬಿಟ್ಟನು. ಎದುರೇ ಸುಂದರೇ, ಭ್ರಷ್ಟ. ನೀನು ನಡೆಯುವಾಗ ಹಿಂದಕ್ಕೆ ನೋಡಿಕೊಂಡು ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡಾಗ ದೃಷ್ಟಿ ಇಟ್ಟು ಎಲ್ಲ ನೋಡಿದಾಗ ಸಾಂಗವನ ತಾಪವು ನೆಟ್ಟಿದ್ದಾರೆ. ನಿನ್ನ ಮೋಹ ಆಸೆಯಂತ ಬಲಿಯೊಳಗಿದ್ದು ಎಲ್ಲ ಮನಸ್ಸು ನಿನ್ನನ್ನು ಕೂಡಬೇಕೆಂದು ಸಾಧ್ಯತೆ ಪಡುತ್ತದೆ. ಮನಮೋಹಿನಿ ಎಲ್ಲ ಕೂಡಿದರೆ ನೀನಾಗುತ್ತಿದ್ದೇನೆ. ಎಲ್ಲೋ ಹೊರಬರೆ. ಎಲೆ ಹುಡುಗ, ಏನು ಹೋಗುವೆ? ಬಿಟ್ಟು ಹೋಗಿರುವ ನನ್ನ ಪತಿಯು ವಿಷ್ಣು. ಮನೆ
ರಾಜ ವಿಷ್ಣುವಿಗೆ ಪತಿಯಾಗಬೇಕೆಂದು ಆಗಲು ಎರಡು ಧ್ಯಾನದಲ್ಲಿ ನಿರತರಾಗಿರುವನು. ನಿನ್ನಂತ ಭ್ರಷ್ಟನಿಗೆ ಹೇಗೆ ಗೊತ್ತು ಭಕ್ತಿ ಮುಕ್ತಿ ವಿಚಾರ ಬಗ್ಗೆ? ಸೋಮನಿಂದ ಬರುವ ಮುಖ ಮಾಡುವ ತಕ್ಕ ಬರ್ತು ಹೋಗಿ ದುಷ್ಟ ಮಾತುಗಳನ್ನಾಡುವ ಶ್ರೇಷ್ಠವನಿಗೆ ಲೋಕಸ್ಥ ಇನ್ಯಾವ ದೊಡ್ಡ ಘನತೆ ಭಗವಂತನಿಂದ ಈ ರೀತಿ ಮಾತನಾಡುತ್ತವೆ. ಅಥರ್ವವೇದ ಏನೇ ಸುಂದರಿ ಲೋಕವೇ 60 ಶಾಸ್ತ್ರ 18 ಪುರಾಣ ಬ್ರಹ್ಮ ಜ್ಞಾನ ಜ್ಯೋತಿಷ್ಯವನ್ನ ಬಲ್ಲಂತ ಸದಾನಂದ ಲಂಕಾಧೀಶ್ವರನನ್ನು ಬಿಟ್ಟು ಏನೇ ಸುಂದರಿ ಒಂದು ಹಳೆ ಹತ್ತಿಯ ಮೇಲೆ ಕುಳಿತು ಪಕ್ಷದ ಮೇಲೆ ಮಲಗುವ ಕಪ್ಪು ಒಳ್ಳೆ ವಿಷ್ಣುವನ್ನು ಬಯಸುವ ನೀನಂಥ ಮೂರ್ಖನು. ಆ ಹೇ ಮುನಿಕುಮಾರ ಹೋಳಿಗೆ ಕಂಡಪಟ್ಟನ್ನು ಚಿಟ್ಟಿಲ್ ಚಿಟ್ಟಿಲ್ ಎಂಬ ಜಲ್ಪಿನ ಶತ್ರು ನಾಯರು ತಡೆಯಲಾರದು ನೀನು ತೋರಿಸಿಬಿಟ್ಟರು. ನಿನ್ನಂಥವಳ ಪಾಡೆಯನ್ನು ಸುಮ್ಮನೆ ಕಿಂದ ಮಾನಸರಾಗದೆ ಕಪ್ಪುಳ್ಳ ವಿಷ್ಣುವನ್ನು ಬಯಸುವ ನೀನಂಥ ಮೂರ್ಖನು. ಹಾಗೆ ಮುನಿಕುಮಾರ್ಯ ಲೋಕಸ್ಥ ನಿನ್ನ ಭಕ್ತಿ ಭಾವಗಳನ್ನು ಶ್ರೀಮನ್ನಾರಾಯಣನ ನಿನಗೆ ಏನಾದರೂ ಗತಿಯಾಗಬೇಕೆಂದು ಒಪ್ಪಿಕೊಂಡರೆ ಒಪ್ಪಿಕೊಂಡರೆ ಪಾಪುರೇ ಹಬಲ ಕಾಲುಗಳನ್ನಿಡಿದು ವಿಶ್ವಕ್ಕೆ ಹಬ್ಬರಿಸಿ ಬಿಡುವನು. ನಾವೇ ಇಡೀ ಲಂಕಾನಗರದ ಪಟ್ಟಣಕ್ಕೆ ನಾವೇ ಏನೇನು ಹುಡುಗ ನನ್ನನ್ನು ಎನ್ನ ಪಟ್ಟಣಕ್ಕೆ ಬಾಯಿಂದ ಕರೆತಿರುವೆಯ. ಸಹಜವಾಗಿ ಎನ್ನುವನು ನಿನ್ನ ಧೈರ್ಯ ಎಷ್ಟೊಂದು ಹೋಗದೆ ಅದು ಯಾತಕ್ಕೆ ಮೂರ್ಖ? ಸೋಮನೆ ಎನ್ನ ಆಶ್ರಮವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಎಷ್ಟು ಮಾತ್ರಕ್ಕೆ ಬಿಟ್ಟು ಹೋಗುವುದಿಲ್ಲ ಹೋಗಲಿಲ್ಲ ಹೋಗುವುದಿಲ್ಲ. ನನಗೆ ಹೋಗವಾದ ಶಾಪವನ್ನು ಕೊಡುವೆನು. ನಿನ್ನ ಶಾಪವು ನನಗೆ ತಟ್ಟುವುದಿಲ್ಲ. ನನ್ನ ಶಾಪ ನನಗೆ ತಟ್ಟುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ತಟ್ಟುವುದಿಲ್ಲ. ಯಾರು ಹೇಳಿದರು? ನನಗೆ ತಿಳಿಯದೆ ಏನಿರುವುದು ಸುಂದರ ಹೋಗನೆ ಎಲೆ ಮೂಡಲ ಒಂದು ಹೆಣ್ಣಿನ ಶಾಪ ತಟ್ಟುವುದು ಹಲವು. ನನ್ನಂತ ಮೂರ್ಖರು ಕೊಟ್ಟ ಶಾಪವು ಹೆಣ್ಣಿಗೆ ತಟ್ಟುವುದಿಲ್ಲ. ಯಾವ ಶಾಪವನ್ನು ಕೊಡಲು ಹೇಳಬೇಕು? ನಿನ್ನನ್ನು ಶಾಪ ಅಂದೇನು ಮಾಡುವುದು? ಶಾಪ ಹೇಗೆ ಕಾಣುವೆನು? ರೇಣುಕರಾಜ ಎಲೆಯನ್ನು ಹೋಗಲು ಏನೇ ಹದಬಲ ನನ್ನನ್ನು ಪರಿಪರಿಯಿಂದ ಗೋಳಾಡಿಸುವೆಯ. ಸಹಜವಾಗಿ ಹೋರಾಡಿಸುವನ ನೋಡದೆ ಎಲೆ ಮೂಡಲ ನಾನು ಮಾಡುವ ಪೂಜೆ ಭಾವಕ್ಕೆ ಶ್ರೀಮನ್ನಾರಾಯಣನು ಪ್ರತ್ಯಕ್ಷವಾಗಿ ಬಂದು ನನ್ನ 10 ಬೆರಗಳನ್ನು ಕತ್ತರಿಸುವನು. ಎಲ್ಲರನ್ನು ತಮಸಾಲ ಸುಂದರ ಧರ್ಮನ ಸ್ವಲ್ಪ ತಾಳು. ಎಲ್ಲರೂ ನನ್ನನ್ನು ಕೇಳಿಕೆ ನಿನ್ನ ಪ್ರಾಣವನ್ನು ಕೆಳೆದುಕೊಂಡು ಹೋಗಬೇಡ. ಮೂಡ ಹೆಚ್ಚಿಗೆ ಮಾತನಾಡಿಕೊಂಡು ಹೋಗಬೇಡ. ಏನೇ ಧ್ವಜಮುನಿಯ ಪ್ರೀತಿಯ ಸುದ್ದಿ ಶಾಪವನ್ನು ಕೊಡುವುದಕ್ಕೆ ಸಪ್ತ ಸಾವಿತ್ರಿಯು ಸಪ್ತ ಗಂಡನನ್ನೇ ಬದಲಿಸಿಕೊಂಡು ನಾರಿ ಎಂಬ ನಾಟವು ಲೋಕದಲ್ಲಿ ಸೂರ್ಯ ಚಂದ್ರ ಇರುವುದನ್ನು ಗಮನಿಸಿಕೊಂಡರು. ತ್ರಿಮೂರ್ತಿಗಳನ್ನು ಸಚಿವರಾಗಿ ಮಾಡಿ ಚೋಟಿಲದಲ್ಲಿ ಹೋಗಿದರು. ಪ್ರತಿವರ್ತ ಅನಿಸಿಕೊಂಡರ ಅಂತ ನಾರಿ ಮನೆಯರ ಶಾಪ ಕೊಟ್ಟರ ಸುಂದರ ಹೋಗಲೇ ನಿನ್ನಂತ ಕನ್ನಡ ಶಾಪವ ಈ
ಭಾಗದ ಸ್ತ್ರೀಯರನ್ನು ಕೂಡಿದರೆ ಮುಂದೆ ಬರುವುದು ಸುಂದರ. ಇದು ನಮ್ಮ ರಾಕ್ಷಸರ ಕುಲಕ್ಕೆ ಪರಮವಿರುವುದು. ಇದಕ್ಕೆ ಏನು ಹೇಳುತ್ತೀಯ ಮನಮೋಹಿನಿಯಾದ ವೇದಾವತಿ? ಹಲೋ ನೋಡ್ರಿ ಇಲ್ಲೇ ಮಕ್ಕಳೇ, ಹೇಳೋದನ್ನ ಕೇಳು. ಅದು ಏನು ಚೆನ್ನಾಗಿ ಹೇಳ. ಹಲೋ ಭ್ರಷ್ಟ ಏನೇ ರಸ್ತೆ ಮುಂದೆ ಹೇಳೋದನ್ನ ಕೇಳು. ಅದು ಏನು ಚೆನ್ನಾಗಿ ಹೇಳ. ಕರವೇನೋ ಎಲ್ಲರವನ ಮೊದಲ ಭರೆಯಾದ ಸುಂದರ ಒಬ್ಬನೆನ್ನ ಪ್ರಾಣವನ್ನು ಕಳೆದುಕೊಂಡು ಇಲ್ಲಿಂದ ಹೊರಟು ಹೋಗಬೇಡ. ಮೋಕ್ಷ ಮಾಡಿದ್ದೇನೆ ತಕ್ಕ ಏಕಕಲನ್ನ ಪಾರಾಯಣ ಮಾಡುವ ವೇದಾವತಿ ನೀನ್ಯಾವದ ಜನತೆ ಶ್ರೀ ಶ್ರೀಮನ್ನಾರಾಯಣನು ನಿನ್ನ ಭಕ್ತಿ ಭಾವಗಳನ್ನು ಪತಿಯಾಗುವುದು ಎನ್ನ ದಶಸರಂಗಗಳನ್ನು ಕತ್ತರಿಸುವನೆಂದು ಎಂಥ ಕರ್ಕಶದ ಮಾತುಗಳನ್ನಾಡಿದೆಯಲ್ಲೇ ಮಾತಗಾತೆ. ಮುಂದಿನ ದಿನ ಕಪಟ ವಿಷ್ಣುವು ಎನ್ನಡನ ಸಂಗ್ರಾಮಕ್ಕೆ ಬಂದರೆ ದೇವರ ಅವನ ಭಕ್ತನ ಬಗಲನ್ನು ಮುರಿದು ಮಸಾಲ ಆದಿ ಎಪ್ಪಡಿಸುವನು. ನಿನಗೆ ನಾನೇ ಗಂಡನಾಗುವೆ. ನಿನ್ನ ಮನದಲ್ಲಿ ಕಳವಳ ಪಡೆದೆ ಚಿತ್ರವನ್ನು ಮಾಡಿದೆ. ಸಡಗರದಿಂದ ಒಬ್ಬನಾದೆ ಕೆಂಪ ಸೀರೆಯನ್ನಿಟ್ಟು ಕಾಲಿಗೆ ಕುಂಕುಮ ಪಟ್ಟನ್ನಿಟ್ಟು ಕಲ್ಯಾಣ ಮಂಟಪದ ವ್ಯಾಪಾರ ವೇದಾವತಿ ನಿನ್ನ ಕೈಗೆ ಮಂಗಲ್ಯವನ್ನು ಕಟ್ಟಲಾಗುತ್ತದೆ. ಹುಟ್ಟಿದ ಕಾರಣ ಈ ಶರೀರವು ವಿಷ್ಣುವಿಗೆ ಯೋಗ್ಯದಾಗಿದ್ದಲ್ಲ. ನಾನು ಈಗಲೇ ಹಟ್ಟಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಇಲ್ಲೋ ನೋಡಲೇ ಮುಂದಿನ ಜನ್ಮದಲ್ಲಿ ಶ್ರೀರಾಮನ ಪತ್ನಿಯಾಗಿ ನಿನ್ನ ಮುಕ್ತಿಗೆ ನಾನೇ ಕಾರಣವಾಗುವನು. ನನ್ನ ಶಾಪನಿಗೆ ತಪ್ಪುವುದೆಂದು ಶ್ರೀರಾವಣ ಈಗಲೇ ಹಟ್ಟಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವನು. ಆಶ್ಚರ್ಯದ ರೀತಿ ಕೈಗೆ ಬಂದಿದ್ದ ಬಾಯಿಗೆ ಬರಲಿಲ್ಲವೆಂಬ ಗಾದೆಯು ಮಾತೆಯಂತೆ ಅತಿರೂಪ ಸುಂದರ ಚಲುವೆಯಾದ ವೇದಾವತಿಯನ್ನ ಪಡೆದ ಬಲತ್ಕಾರದಿಂದ ಲಂಕಾ ನಗರಕ್ಕೆ ತೆಗೆದುಕೊಂಡು ಹೋಗಿ ಪಟ್ಟದರಸಿಯಾಗಿ ಮಾಡಿಕೊಳ್ಳಬೇಕೆಂದುಕೊಂಡನು. ಲಂಕಾಪುರದ ಸಿಂಹಾಸನದಲ್ಲಿ ಮಹಾರಾಣಿಯಾಗುವ ಪುಣ್ಯ ಭಾಗ್ಯವು ಇವಳಿಗೆ
ದೊರಕದೇ ಹೋಯಿತೆ. ಹೌದು ದೇವ. ಇದಂತ ಶೋಧವಾಯಿತು. ಹಾ ವೇದಾವತಿಯ ಪಾಪದ ಫಲಕ್ಕೆ ತ್ಯಾಗ ಮಾಡುವುದೇನು? ಹಾ ಒಳ್ಳೆ ಹಾ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿದರೆ ಫಲವೇನು? ಹೌದು ದೇವ. ಈ ಪಾಪ ಪರಿಹಾರವಾದಕ್ಕಾಗಿ ಹಾ ರೇವಾ ನದಿಗೆ ಹೋಗಿ ಸ್ನಾನ ಸಂಚಾದಿಗಳನ್ನು ತೀರಿಸಿಕೊಂಡ ಹಾ ಶಿವಲಿಂಗದ ಪೂಜೆಯನ್ನು ಮಾಡುವನು ಸಾರಥಿ. ಹಾಗಾದರೆ ಈ